ಗೆಳೆಯರೇ, ಫ್ಲಿಪ್ಕಾರ್ಟಲ್ಲಿ ನೀವು ಏನಾದರೂ ತರಿಸ್ಕೊಂಡಿದ್ದೀರಾ, ಫೋನ್ ಇರ್ಬೋದು ಅಥವಾ ಇನ್ಯಾವುದೇ ಒಂದು ವಸ್ತುನ ನೀವು ತರಿಸ್ಕೊಂಡ್ರೆ ಅದರ ಬಿಲ್ ಅನ್ನೋದು ಬಾಕ್ಸಲ್ಲಿ ಬಂದಿಲ್ಲ ಅಂದರೆ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಈಗ ಫ್ಲಿಪ್ಕಾರ್ಟ್ನ ಒಂದು ಆರ್ಡರ್ ಅನ್ನೋದು ಡೆಲಿವರಿ ಆಗಿದೆ. ಆದ ನಂತರದಲ್ಲಿ ಅದರ ಒಂದು ಇನ್ವಾಯ್ಸ್ನ ನಾವು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈ ರೀತಿ ಆರ್ಡರ್ಸ್ಗಳನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಾವು ಯಾವ ಒಂದು ಆರ್ಡರ್ನ ಒಂದು ಬಿಲ್ನ ಅಥವಾ ಇನ್ವಾಯ್ಸ್ನ ಡೌನ್ಲೋಡ್ ಮಾಡ್ತಾ ಇದೆಯೋ ಆ ಒಂದು ಆರ್ಡರ್ನ ಓಪನ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಈ ಒಂದು ಫೋನ್ ಏನಿದೆ, ಫೋನ್ 2 ಫೋನ್ಗಳು ಇದೆ. ಇದರಲ್ಲಿ ಈ ಫೋನ್ ಏನಿದೆ ಇದರ ಒಂದು ಇನ್ವಾಯ್ಸ್ನ ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಡೀಟೇಲ್ಸ್ ತೋರಿಸ್ತಾ ಇದೆ. ಕೆಳಗಡೆ ಸ್ಕ್ರೋಲ್ ಮಾಡಿ, ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ಡೌನ್ಲೋಡ್ ಇನ್ವಾಯ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಇನ್ವಾಯ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಆ ಒಂದು ಇನ್ವಾಯ್ಸ್ ಕಾಪಿ PDF ಮಾದರಿಯಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನು ತಗೊಂಡು ನೀವು ಪ್ರಿಂಟ್ ಕೂಡ ತೆಗೆಸ್ಕೋಬಹುದು. ಇಲ್ಲಿ ನೋಡಿ ತೋರಿಸ್ತೀನಿ ಎಲ್ಲಿ ಡೌನ್ಲೋಡ್ ಆಗಿದೆ ಅಂತ. ನಾನು ಫೋನ್ನ ಒಂದು ಫೈಲ್ಸ್ನ ಓಪನ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡಿ ಮೇಲ್ಗಡೆ ಬರ್ತಾ ಇದೆ. ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ಅದರ ಒಂದು IMEI ನಂಬರು, ಅದು ನಾವು ಡೆಲಿವರಿ ತಗೊಂಡಂಥ ಪ್ರೈಸು, ಅದರ ಡೇಟು, ಯಾವಾಗ ಡೆಲಿವರಿ ಆಗಿದೆ, ಯಾವ ಅಡ್ರೆಸ್ಸಿಗೆ ಡೆಲಿವರಿ ಆಗಿದೆ, ಮತ್ತು ಸೆಲ್ಲರ್ ಹೆಸರು ಅಂದರೆ ಯಾರು ಒಂದು ಮಾರಾಟ ಮಾಡಿದ್ದಾರೆ, ಈ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಇರುತ್ತೆ. ಇದನ್ನು ನೀವು ತಗೊಂಡು ಇದನ್ನು ನೀವು ಪ್ರಿಂಟ್ ತೆಗೆದು ಇಟ್ಕೋಬಹುದು. ಈ ರೀತಿ ನಾವು ಫ್ಲಿಪ್ಕಾರ್ಟಲ್ಲಿ ನಮಗೆ ಬಿಲ್ ಬಂದಿಲ್ಲ ಅಂದರೆ ಅದರ ಬಿಲ್ನ ನಾವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು.